Brought to you by Vigard. ಇತ್ಲಾಗೆ ಇಬ್ಬರು ಮಕ್ಕಳು ಇಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ರಾಘವೇಂದ್ರ ಅವರು ಈಶ್ವರಪ್ಪ ಏನು ಹೇಳಿದ್ರು ಕೂಡ ನಂಗೆ ಆಶೀರ್ವಾದ ಇದು ಅನ್ನೋ ಮಾತು ಅವರು ಹೇಳಿದ್ದಾರೆ. ವಿಜಯೇಂದ್ರ ಕೆಲವು ಸೊಕ್ಕಿನ ಮಾತಾಡಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನು ಈ ವಿಜೇಂದ್ರ ಎಳಸು ಏನು ಹೇಳಬೇಕು, ಏನು ಮಾತಾಡಬೇಕು, ಹಿರಿಯರ ಬಗ್ಗೆ ಏನು ಮಾಡಬೇಕು ಗೊತ್ತಿಲ್ಲ. ನಾನು ಹೇಳಿದೆ, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ನಾನು, ಇನ್ನೂ ಅನೇಕ ಹಿರಿಯರು 35-40 ವರ್ಷ ತಪಸ್ಸು ರೂಪದಲ್ಲಿ ಈ ಪಕ್ಷವನ್ನು ಕಟ್ಕೊಂಡು ಬಂದ್ವಿ. ಈಶ್ವರಪ್ಪ ಬಾಯಿ ಬಂದಂಗೆ ಮಾತಾಡಬಾರ್ದು ಈ ಮಾತನ್ನು ಹೇಳಿದ್ದಾರೆ. ಯಾವಾಗಲೂ ಕೂಡ ಸತ್ಯ ಹೇಳಿದ್ರೆ ಸಿಟ್ಟು ಬರುತ್ತಂತೆ. ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಇಲ್ವಾ ಇವತ್ತು? ಎಲ್ಲ ಹಿಂದುತ್ವದ ನಾಯಕರು ಪಕ್ಕಕ್ಕೆ ಸರಿಸಿಲ್ವಾ? ಎಲ್ಲಿ ಬೇಕೋ ಅಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇಲ್ವಾ? ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ವಾ? ಇದಕ್ಕೆ ಉತ್ತರ ಕೊಡಲಿ ವಿಜೇಂದ್ರ, ಇದಕ್ಕೆ ಉತ್ತರ ಕೊಡಲಿ ಯಡಿಯೂರಪ್ಪನವರು. ಚುನಾವಣೆ ಅಂತ ತಕ್ಷಣ ಇವತ್ತಿಗೂ ನಾನು ಭಾರತೀಯ ಜನತಾ ಪಾರ್ಟಿನೇ, ಪ್ರಶ್ನೆ ಬೇರೆ. ಆದರೆ ಇಡೀ ರಾಜ್ಯದಲ್ಲಿರುವಂಥ ಕಾರ್ಯಕರ್ತರ ಮನಸ್ಸಿನ ಭಾವನೆ ನಾನು ಇವತ್ತು ಹೇಳ್ತಾ ಇರೋದು ನಿಮ್ಮ ಮುಂದೆ. ಬಿಜೆಪಿಯಲ್ಲಿ ಇದ್ದಿದ್ರೆ, ನಾನು ಪಕ್ಷೇತರ ಸ್ಪರ್ಧೆ ಮಾಡದಿದ್ರೆ ಈ ಪ್ರಶ್ನೆಗಳು ನಾನು ಕೇಳಕ್ಕೆ ನೇರ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಎಲ್ಲ ಹಿಂದುತ್ವವಾದಿಗಳು ಕೂಡ ನೋವು ಅನುಭವಿಸ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಲಿ ಇರೋರು. ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಹುಡುಗರೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ. ಪಕ್ಷದ ಶಿಸ್ತು, ಅದಕ್ಕೆ ಬದ್ಧವಾಗಿರಬೇಕು, ಹಿರಿಯರ ಮಾತು ಕೇಳಬೇಕು ಈ ಲೆಕ್ಕದಲ್ಲಿ. ಆದರೆ ಶಿಸ್ತು, ನಿಷ್ಠೆ, ಹಿರಿಯರ ಮಾತು ಕೇಳಬೇಕು ಅಂತ ಸುಮ್ಮನೆ ನಾವು ಕೂತರೆ ನಮಗೇನೋ ಒಂದು ಅಧಿಕಾರ ಸಿಗ್ಬೋದು. ಆದರೆ ಆ ಅಧಿಕಾರಕ್ಕೋಸ್ಕರ ಇಡೀ ಪಕ್ಷವನ್ನು ಬಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ಇವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿರೋದು. ಈ ಸ್ವತಂತ್ರವಾಗಿ ನಾನು ಸ್ಪರ್ಧೆ ಮಾಡಿರೋದಕ್ಕೆ ನಿರೀಕ್ಷೆಗೆ ಮೀರಿ ಬೆಂಬಲ. ಅನೇಕ ಹಳ್ಳಿಗಳಲ್ಲಿ, ಆ ಹಳ್ಳಿ ಹೆಸರು ನಾನು ಕೇಳಿಲ್ಲ, ಇಡೀ ಜಿಲ್ಲೆನಲ್ಲಿ ಅನೇಕ ಹಳ್ಳಿಗಳು, ಅಲ್ಲಿ ಆಯಾ ಸಮಾಜ ಇದ್ರು ನನಗೆ ಗೊತ್ತಿಲ್ಲ. ಮನೆಯ ಮಗನ ರೂಪದಲ್ಲಿ ಆ ಹಳ್ಳಿ ಕರೆದು, ನಾನು ಎಲ್ಲ ಹಳ್ಳಿಗೂ ಹೋಗೋಕ್ಕಾಗ್ತಿಲ್ಲ. ಇಡೀ ಹಳ್ಳಿಯಲ್ಲಿರೋ ಒಟ್ಟೊಟ್ಟಿಗೆ ಸೇರ್ತಾ ಇದ್ದಾರೆ. ಕಾಂಗ್ರೆಸ್ಸು, BJP, JDS ಎಲ್ಲರೂ ಒಟ್ಟಿಗೆ ಸೇರಿಕೊಂಡು, ಸರ್ ನೀವು ತಗೊಂಡಂಥ ತೀರ್ಮಾನ ಸರಿ ಇದೆ, ನಿಮ್ಮ ಜೊತೆ ನಾವಿದ್ದೇವೆ. ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಆರಂಭದಲ್ಲಿ ನಾನು ಅನೇಕರು ಹೇಳಿದ್ರು, ಬೇಡ ಸರ್, ಬಹಳ ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀರಿ, ನಿಮಗೂ ಭವಿಷ್ಯ ಇರಲ್ಲ, ನಿಮ್ಮ ಮಗನಿಗೂ ಭವಿಷ್ಯ ಇರಲ್ಲ, ಯೋಚನೆ ಮಾಡಿ. ನನ್ನ ಮಗನಿಗೆ ಕೇಳೇ ಅವನಿಗೆ ಭವಿಷ್ಯ ಇರಲ್ಲ ಅಂತ ತೀರ್ಮಾನ ಮಾಡಿ, ನನಗೂ ಭವಿಷ್ಯ ಬೇಕಾಗಿಲ್ಲ ಅಂತ ಹೇಳ್ಕೊಂಡೆ. ಸಂಘಟನೆ ಉಳಿಬೇಕು, ಪಕ್ಷ ಉಳಿಬೇಕು, ಹಿಂದುತ್ವ ಉಳಿಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು. ಆದರೆ ಚುನಾವಣೆ ಇವತ್ತು ನಡೆದರೆ ಕನಿಷ್ಠ 1 ಲಕ್ಷ ಅಂತರದಿಂದ ನಾನು ಗೆಲ್ತೇನೆ. ಈ ಒಂದು ವಾತಾವರಣ ಇವತ್ತಿದೆ. ಇನ್ನೂ 15-20 ದಿನ ಇದೆ, ನೋಡೋಣ ಇನ್ನು ಎಷ್ಟು ಲೀಡು ಜಾಸ್ತಿ ಆಗತ್ತೆ ಅನ್ನೋದನ್ನು. ಹಾಗಾಗಿ ರಾಮನವಮಿ ದಿನ ನನ್ನ ಮನಸ್ಸಿನ ಭಾವನೆಯನ್ನು ಹಂಚಿಕೋಬೇಕು ರಾಜ್ಯ ಜನದ ಮುಂದೆ ಅಂಥೇಳಿ ಪತ್ರಿಕಾಗೋಷ್ಠಿ ನಿಮ್ಮನ್ನು ಕರೆದಿದ್ದೇನೆ. ನಿಮ್ಮೆಲ್ಲರೂ ಕೂಡ ರಾಮನವಮಿಯ ಶುಭಾಶಯಗಳು. Brought to you by Vigard.